ನಮಸ್ಕಾರ KKR ಟೀಮ್ ಅವ್ರಿಗೆ ನಮಸ್ತೆ SRH ಟೀಮ್ ಅವ್ರಿಗೆ. ಮತ್ತು ಮ್ಯಾಚ್ ವಿಷಯಕ್ಕೆ ಬರೋದಾದರೆ ಹೋದ ಮ್ಯಾಚ್ ನೀವು ಮುಂಬೈ ಇಂಡಿಯನ್ಸ್ ಮೇಲೆ ಸೋತ್ಬಿಟ್ಟಿದ್ದೀರಾ. ನಾವಾದರೂ ಕಮ್ಮಿ ಬಾಲಿಂದ ಸೋತ್ವಿ, ನೀವು ಹೀನಾಯವಾಗಿ ಸೋತ್ರಿ. RCB ದವರು 200+ ಸಕ್ಸಸ್ಫುಲ್ ರನ್ ಚೇಸ್ನ ಕೇವಲ 15 ಓವರ್ 4 ಬಾಲಲ್ಲಿ ಮುಗಿಸ್ಬಿಟ್ರು ನಿಮ್ಮ ಮೇಲೆ. ನಮಗಿಂತ ನೀವು ಇನ್ನೂ ತುಂಬ ಮೋಸವಾಗೇ ಸೋತ್ಬಿಟ್ರಿ RCB ಮೇಲೆ. ಸರಿ ಹೋಗಲಿ ಬಿಡು, ಫಸ್ಟ್ ಮ್ಯಾಚ್ ಆಗಿದ್ದಾಯಿತು, ಇಬ್ಬರು ಸೋತೋಗಿದ್ದೀವಿ. ಸೊ ಸೆಕೆಂಡ್ ಮ್ಯಾಚ್ ಹೆಂಗೆ, ನೀವು ಗೆಲ್ತೀರಾ ಇಲ್ಲ ನಾವು ಗೆಲ್ತೀವ? ಇಲ್ಲ ನಾವೇ ಗೆಲ್ತೀವಿ. ನಾವು ಕೂಡ ಫಸ್ಟ್ ಮ್ಯಾಚ್ ಸೋತಿದ್ದೀವಿ. ನಿಮ್ಮ ಮೇಲೆ ಬಿಡೋ ಸೀನೇ ಇಲ್ಲ, ನಿಮ್ಮ ಮೇಲೆ ಹೊಡೆತೀವಿ, ನೋಡ್ತಾ ಇರ್ರಿ. ಫಸ್ಟ್ ಮ್ಯಾಚ್ ಏನೋ 300 ಹೊಡಿತೀವಿ ಅಂತ ಹೇಳ್ತಾ ಇದ್ವಿ, ಮಿಸ್ ಆಗಿದೆ. ಬಟ್ ಇವಾಗ ಹಂಗಲ್ಲ, ನಿಮ್ಮ ಮೇಲೆ ನೋಡ್ತಾ ಇರಿ, ಪಕ್ಕಾ ನಿಮ್ಮ ಮೇಲೆ 300 ಹೊಡಿತೀವಿ ಫಿಕ್ಸು. 300 ಅನ್ನೋದು ಬಿಟ್ಬಿಟ್ಟು ಫಸ್ಟು ಮ್ಯಾಚ್ ಗೆಲ್ಲೋದು ನೋಡ್ರು, ಆಮೇಲೆ 300 ಹೊಡೀರುವಂತೆ. ಇಲ್ಲ ಮಗ, ನೋಡ್ತಾ ಇರಿ, ಫಿಕ್ಸ್ ಆಗಿಬಿಡ್ರಿ, ನಿಮ್ಮ ಮೇಲೆ ಪಕ್ಕ 300 ಹೊಡಿತೀವಿ. ಇದೇ ಥರ 300 ಹೊಡಿತೀನಿ ಅಂದ್ಬಿಟ್ಟು RCB ಕೈಯಿಂದ ಹೊಡ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಇದೇ ಥರನೇ ಹೇಳ್ತಾಯಿರಿ, ನಾವು ಕೂಡ ನಿಮ್ಗೆ ಹೊಡಿತೀವಿ, ನೋಡ್ತಾ ಇರ್ರಿ. ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ನ ನೋಡಮ್ಮ, ನಮ್ಮ ಹೆಸರಲ್ಲೇ ಇರೋದು. ಇಲ್ಲ ಈ ಸತಿ ನೋಡ್ತಾ ಇರ್ರಿ, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಹೊಸದಿ ಬ್ಯಾಡ್ ಲಕ್ ಇಂಥ ಮ್ಯಾಚ್ ಹಂಗಾಯ್ತು. ಬಟ್ ಈ ಸತಿ ಹಂಗಲ್ಲ, ಈ ಇಬ್ಬರು ಓಪನರ್ಸು ನೋಡ್ತಾರೆ ಯಾವ ಥರ ನಿಮ್ಮ ಮೇಲೆ ರೂಪ್ತಾರೆ ಅಂತ. ಈ ಕಡೆ ಅಭಿಷೇಕ್ ಶರ್ಮಾ ಅವರು ರೂಪ್ತಾರೆ, ಈ ಕಡೆ ಟ್ರಾವಿಸ್ ಹೆಡ್ ಅವರು ರೂಪ್ತಾರೆ. ನೋಡ್ತಾರೆ ಯಾವ ಥರ ಒಂದು ಬ್ಯಾಟಿಂಗ್ ಪ್ರದರ್ಶನ ಇವ್ರ ಕಡೆ ಅಂತ ಬರುತ್ತೆ. ಪವರ್ ಪ್ಲೇ ಎಲ್ಲ ನಿಮ್ಮನ್ನ ಚಚ್ಚಿ ಕೆಡಬಿಡ್ತಾರೆ, ಕಾಯ್ತಾ ಇರಿ. ನಮ್ಮ ಟೀಮು ಏನೂ ಕಮ್ಮಿ ಇಲ್ಲ, ನೋಡ್ತಾ ಇರಿ, ನಿಮ್ಮ ಮೇಲೆ ಹೊಡೆದು ವಿನ್ನು ಹಾಗೆ ಆಗ್ತೀವಿ. ನಮ್ಮ ಕಡೆನೂ ಅಷ್ಟಪ್ಪ, ಓಪನರ್ಸ್ ಆಗಿ ರಹಾನೆ ಮತ್ತು ಫಿನ್ ಎಲ್ಲನೂ ಬರ್ತಾರೆ. ಹೋದ ಮ್ಯಾಚ್ ನೋಡಿದರೆ ಯಾವ ಥರ ಆಡಿದ್ದಾರೆ ರಹಾನೆ ಅಂತ. ನಿಮ್ಮ ಮೇಲೂ ಅಷ್ಟೇ ನೋಡ್ತಾರೆ ರಹಾನೆ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಬಟ್ ಈ ಸತಿ ಏನಾದರೂ ಓಪನಿಂಗ್ ಆಗಿ ಫಿನ್ ನೆಲನ್ ಮತ್ತು ಸುನಿಲ್ ನರೇನ್ ಬಂದರೆ, ಇವರಿಬ್ರು ಪೇರ್ ಏನಾದರೂ ಓಪನಿಂಗ್ ಪೇರ್ ಬಂತು, ಫಿನ್ ನೆಲನ್ ಮತ್ತು ಸುನಿಲ್ ನರೇನ್ ಅವರು, ನಿಮ್ಮ ಕತೆ ಮುಗ್ದಂಗೆ ಅಂತ ಅನ್ಕೊಂಬಿಡ್ರಿ. ಆವಾಗ ನೋಡು ನಮ್ಮ ಆಟ ಹೋಗ ನೋಡ್ಕೋ. ಈ ಸತಿ ಅಂತೂ ಮಿಸ್ ಆಗೋದೇ ಇಲ್ಲ. ಆಲ್ರೆಡಿ ಹೇಳ್ದಂಗೆ ನಮ್ಮ ಕಡೆ ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಅವ್ರು ಬರ್ತಾರೆ. ಇವ್ರ ಕಡೆ ಅಂತ ಒಂದು ಒಳ್ಳೆ ಬ್ಯಾಟಿಂಗ್ನ ನೋಡ್ತಾ ಇದ್ದೀವಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಸತಿ ಕಾದು ನೋಡ್ತಾರೆ, ಪವರ್ ಪ್ಲೇಲಿ ನಿಮ್ಮನ್ನ ಹಾಕೊಂಡು ಚಚ್ಚಿ ಬಿಸಾಕ್ಬಿಡ್ತಾರೆ, ವೆಯ್ಟ್ ಮಾಡ್ತಾ ಇರ್ರಿ. ಓಕೆ, ನಿಮ್ಮ ಕಡೆ ಅಭಿಷೇಕ್ ಶರ್ಮಾ ಮತ್ತು ಹೆಡ್ ಅವರು ಓಪನಿಂಗ್ ಆಗಿ ಬಂದರೆ, ನಾನು ಆಲ್ರೆಡಿ ಹೇಳಿದ್ದು ನಮ್ಮ ಕಡೆ ಏನಾರು ಫಿನ್ ನರೇನು ಮತ್ತು ಸುನಿಲ್ ನರೇನ್ ಬಂದರೆ ಅದ್ರ ಕಥೆನೇ ಬೇರೆ. ಬಟ್ ಇಲ್ಲಿ ಓಪನರ್ಸ್ ಆಗಿ ಫಿನ್ ನರೇನ್ ಹಾಗೂ ನಮ್ಮ ರಹಾನೆ ಅವರು ಬರ್ತಾರೆ. ಸೊ ರಹಾನೆ ಅವರು ಆಲ್ರೆಡಿ ಫಸ್ಟ್ ಮ್ಯಾಚಲ್ಲಿ ಯಾವ ಥರ ಒಂದು ಇನ್ನಿಂಗ್ಸ್ ಆಡಿ ನೋಡಿದ್ದೀರಾ, ಈ ಸತಿನೂ ನೋಡಿ ನಿಮ್ಮ ಮೇಲೆ ಯಾವ ಥರ ಹೊಡಿತಾರೆ ಅಂತ. ಇನ್ನು ಫಿನ್ ನರೇನ್ ಬಗ್ಗೆ ಹೇಳಬೇಕಂದ್ರೆ, ಇವರು ಕೂಡ ಸಕ್ಕದಾಗಿ ಆಡ್ತಾರೆ. T20 ವರ್ಲ್ಡ್ ಕಪ್ ಅಂತ ನೋಡಿದಾಗ ಸಿಕ್ಕಾಪಟ್ಟೆ ಸೂಪರಾಗಿ ಆಡಿದ್ದಾರೆ. ಒಂದು ಡೇಂಜರಸ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನೋಡ್ತಾ ಇರಿ ನಿಮ್ಮ ಮೇಲೆ ಸೆಕೆಂಡ್ ಮ್ಯಾಚ್ ಯಾವ ಥರ ಹೊಡಿತಾರೆ ಅಂತ. ಸೊ ಒನ್ ಡೌನ್ ಆಗಿ ನಮ್ಮ ಕಡೆ ಇಶಾನ್ ಕಿಶನ್ ಅವ್ರು ಬರ್ತಾರೆ. ಅದ ಕ್ಯಾಪ್ಟನ್ ಇಶಾನ್ ಕಿಶನ್ ಅವರು ಆಲ್ರೆಡಿ ನೋಡಿದರೆ RCB ಮೇಲೆ ಯಾವ ಥರ ಒಂದು ಬ್ಯಾಟಿಂಗ್ ಪ್ರದರ್ಶನ ಇವ್ರು ನೀಡಿದ್ರು ಅಂತ. ನಿಮ್ಮ ಮೇಲೂ ಸಹ ನೋಡ್ತಾ ಇರಿ ಯಾವ ಥರ ಹೊಡಿತಾರೆ ಅಂದ್ಬಿಟ್ಟು ರುಬ್ಬಾಕ್ಬಿಡ್ತಾರೆ ನಿಮ್ಮ ಟೀಮ್ನ. ನಿಮ್ಮ ಕಡೆ ಇಶಾನ್ ಕಿಶನ್ ಬಂದರೆ, ನಮ್ಮ ಕಡೆ ಕ್ಯಾಮರಾನ್ ಗ್ರೀನ್ ಅವ್ರು ಬರ್ತಾರೆ. ಇವರು ಬ್ಯಾಟಿಂಗು ಸೈ, ಈ ಕಡೆ ಬಾಲಿಂಗು ಸೈ, ಎರಡನ್ನೂ ಕೂಡ ಮಸ್ತಾಗಿ ಮೈಂಟೈನ್ ಮಾಡಿಕೊಂಡು ಸೂಪರಾಗಿ ಆಡ್ತಾರೆ. ನಿಮ್ಮ ಮೇಲೆ ಯಾವ ಥರ ಹೊಡಿತಾ ಇರ್ತಾರೆ, ಕಾದು ನೋಡ್ತಾ ಇರಿ. ನೆಕ್ಸ್ಟ್ ನಮ್ಮ ಕಡೆ ನಿತೇಶ್ ಕುಮಾರ್ ರೆಡ್ಡಿ ಅವರು ಬರ್ತಾರೆ. ಇವರು ಕೂಡ ಬ್ಯಾಟಿಂಗು ಸೈ, ಈ ಕಡೆ ಬಾಲಿಂಗು ಸೈ. ಸತಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ, ಇವಾಗ ಕಾದು ನೋಡ್ತಾ ಇರಿ ನಿಮ್ಮ ಮೇಲೆ ಯಾವ ಥರ ಒಂದು ಬ್ಯಾಟಿಂಗ್ ಪ್ರದರ್ಶನ ಮಾಡಿ ತೋರಿಸ್ತಾರೆ ಅಂತ. ಹಾಗೂ ಬಾಲಿಂಗ್ ಕೂಡ ಸಕ್ಕದಾಗೆ ಮಾಡ್ತಾರೆ. ಇವರು ನಮ್ಮ ಟೀಮಿಂದ ಒಂದು ಒಳ್ಳೆ ಆಲ್ರೌಂಡರ್. ಓಕೆ, ನಿಮ್ಮ ಕಡೆ ನಿತೇಶ್ ಕುಮಾರ್ ಅವ್ರು ಬಂದರೆ, ನಮ್ಮ ಕಡೆ ರಘುವಂಶಿ ಅವ್ರು ಬರ್ತಾರೆ. ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್. ಇವರು ಕೂಡ ನಮ್ಮ ಟೀಮಿಂದ ಒಂದು ಗುಡ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊತಾರೆ. ಇವರು ಕೂಡ ನಿಮ್ಮ ಮೇಲೆ ಯಾವ ಥರ ಆಡ್ತಾರೆ, ಕಾದು ನೋಡ್ತಾ ಇರಿ. ಸರಿ, ನೆಕ್ಸ್ಟ್ ನಮ್ಮ ಕಡೆ ಕ್ಲಾಸಿನ್ ಅವ್ರು ಬರ್ತಾರೆ. ಕ್ಲಾಸಿನ್ ಬಗ್ಗೆ ಹೇಳಬೇಕಾ, ಯಾವ ಥರ ಒಂದು ಆಟ ಆಡ್ತಾರೆ ಅಂದರೆ, ಸಿಕ್ಕಾಪಟ್ಟೆ ಸಕ್ಕದಾಗಿ ಆಡ್ತಾರೆ, ಸಿಕ್ಕಾಪಟ್ಟೆ ಡೇಂಜರಸ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು. ಅಂಥ ಒಂದು ಬ್ಯಾಟ್ಸ್ಮನ್ ನಮ್ಮ ಟೀಮಲ್ಲಿದ್ದಾರೆ. ಇವರು ಫಿನಿಷರ್ ರೋಲ್ನ ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ಫಿನಿಷ್ ಮಾಡ್ತಾರೆ ಮ್ಯಾಚ್ನ ಅಂತ. ಓಕೆ, ನಿಮ್ಮ ಕಡೆ ಡೇಂಜರಸ್ ಫಿನಿಷರ್ ಕ್ಲಾಸಿನ್ ಬಂದರೆ, ನಮ್ಮ ಕಡೆ ನಮ್ಮ ಡೇಂಜರಸ್ ಫಿನಿಷರ್ ರಿಂಕು ಸಿಂಗ್ ಅವ್ರು ಬರ್ತಾರೆ. ಆಲ್ರೆಡಿ ಇವರು ರಿಂಕು ಸಿಂಗ್ ಅವರು ಒಂದು ಒಳ್ಳೆ ಫಿನಿಷರ್ ರೋಲ್ನ ಪ್ಲೇ ಮಾಡ್ತಾರೆ. ಒಂದು ಒಳ್ಳೆ ಫಿನಿಷರ್ ರೋಲ್ನ ನಮ್ಮ ಟೀಮಲ್ಲಿ ಇವರು ಪ್ಲೇ ಮಾಡ್ತಾರೆ. ಆಲ್ರೆಡಿ ನೋಡಿದರೆ ತಾನೆ ಯಶ್ ದಯಾಲ್ ಅವ್ರಿಗೆ ಯಾವ ಥರ ಹೊಡೆದಿದ್ದಾರೆ. ಲಾಸ್ಟ್ ಓವರಲ್ಲಿ 5 ಬಾಲಲ್ಲಿ 5 6ನ ಹೊಡೆದ್ಬಿಟ್ಟು ಮ್ಯಾಚ್ನ ವಿನ್ ಕೂಡ ಮಾಡಿದ್ದಾರೆ. ಇದು ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ನಮ್ಮ ರಿಂಕು ಸಿಂಗ್ ಅವ್ರದ್ದು. ನೋಡ್ತಾ ಇರಿ ನಿಮ್ಮ ಮೇಲೆ ಯಾವ ಥರ ಹೊಡಿತಾರೆ ನಮ್ಮ ರಿಂಕು ಸಿಂಗ್ ಅಂತ. ನೆಕ್ಸ್ಟು ನಮ್ಮ ಕಡೆ ಅನಿಕೇತ್ ವರ್ಮಾ ಅವ್ರು ಬರ್ತಾರೆ. ಇವರು ಕೂಡ ಸಿಕ್ಕಾಪಡೆ ಸಕ್ಕದಾಗಿ ಆಡಿದಾರಪ್ಪ ಫಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗು. ಸೊ ಇದನ್ನೇ ನಿಮ್ಮ ಮೇಲೂ ಕೂಡ ಕಂಟಿನ್ಯೂ ಮಾಡಿದ್ರೆ ಪಕ್ಕ 250 ಇಲ್ಲ 300 ರನ್ನ ನಾವು ಹೊಡ್ತೀವಿ ನಿಮ್ಮ ಮೇಲೆ, ನೋಡ್ತಾ ಇರಿ. ಓಕೆ, ನಿಮ್ಮ ಕಡೆ ಅನಿಕೇತ್ ವರ್ಮಾ ಅವರು ಬಂದರೆ, ನಮ್ಮ ಕಡೆ ಅಂಕುಲ್ ರಾಯ್ ಬರ್ತಾರೆ.
ಅಂಕಿತ್ ವರ್ಮಾ ಕೂಡ ಒಂದು ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್. ಹೌದು, ಇವರು ಕೂಡ ಸಖತ್ತಾಗಿ ಆಡಿದ್ರು RCB ಮೇಲೆ. ಬಟ್ ಅದೇ ಥರ ನಮ್ಮ ಕಡೆ ಅಂಕುಲ್ ರಾಯ್ ಅವರು ಆಡ್ತಾರೆ. ಇವರು ಕೂಡ ಒಂದು ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್. ಇವ್ರ ಕಡೆ ಅಂತ ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ನಾವು ನೋಡೋಕ್ಕೆ ಕಾಯ್ತಾ ಇದೀವಿ ಗುರು. ನೆಕ್ಸ್ಟ್ ನಮ್ಮ ಕಡೆ ಲಿವಿಂಗ್ ಸ್ಟೋನ್ ಅವ್ರು ಬರ್ತಾರಮ್ಮ. ಫಸ್ಟ್ ಮ್ಯಾಚ್ ಆಡಿಸಿಲ್ಲ, ಬಟ್ ಈ ಸತಿ ಲಿಯಾಮ್ ಲಿವಿಂಗ್ ಸ್ಟೋನ್ ಆ ಕಡೆ ಕಳಿಸ್ತೀವಿ. ಇವರು ನೋಡ್ತಾ ಇರಿ, ಅಕಸ್ಮಾತ್ ಏನಾದ್ರು ಅಣ್ಣ ಫಾರ್ಮಲ್ಲಿ ಇದ್ದ ಅಂತ ಅನ್ಕೊಳ್ಳಿ, ನಿಮ್ಮ ಮೇಲೆ ಯಾವ ಥರ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾನೆ ನೋಡ್ತಾ ಇರಿ. ಓಕೆ, ನಿಮ್ಮ ಕಡೆ ಲಿವಿಂಗ್ ಸ್ಟೋನ್ ಬಂದರೆ ನಮ್ಮ ಕಡೆ ರಮಣದೀಪ್ ಅವರು ಬರ್ತಾರೆ. ಇವರು ಕೂಡ ಬ್ಯಾಟಿಂಗ್ ಸಕ್ಕದಾಗಿ ಆಡ್ತಾರೆ. ಇವರು ಕೂಡ ಒಂದು ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್. ಇವರು ಕೂಡ ನಮ್ಮ ಟೀಮಿಂದ ಒಂದು ಗುಡ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊತಾರೆ. ನಮ್ಮ ಕಡೆ ಸಾಯಿಲ್ ಅರೋರಾ ಬ್ಯಾಟ್ಸ್ಮನ್ ಇದ್ದಾರೆ. ಇವರು ಕೂಡ ಒಂದೊಳ್ಳೆ ಬ್ಯಾಟ್ಸ್ಮನ್ ಆಗಿ ನಮ್ಮ ಟೀಮಲ್ಲಿ ಕಾಣಿಸ್ಕೊತಾರೆ. ಇವರು ಕೂಡ ನೋಡ್ತಾರೆ ಯಾವ ಥರ ಆಡ್ತಾರೆ ಅಂದ್ಬಿಟ್ಟು ಕಾದು ನೋಡ್ತಾ ಇರಿ. ಓಕೆ, ನಿಮ್ಮ ಕಡೆ ಸಾಹಿಲ್ ಅರೋರಾ ಬಂದರೆ ನಮ್ಮ ಕಡೆ ಸುನಿಲ್ ನರೈನ್, ದ ಸ್ಪೇನ್ ಮೆಜಿಷಿಯನ್ ಹಾಗೂ ಒಂದೊಳ್ಳೆ ಗುಡ್ ಬ್ಯಾಟ್ಸ್ಮನ್. ಇವರು ನಮ್ಮ ಟೀಮಲ್ಲಿದ್ದಾರೆ. ಒಂದೊಳ್ಳೆ ಗುಡ್ ಆಲ್ರೌಂಡರ್. ಆಲ್ರೆಡಿ ನೋಡಿದಿರತ್ತಾರೆ ಯಾವ ಥರ ಒಂದು ಬಾಲಿಂಗಲ್ಲಿ ಪರ್ಫಾರ್ಮೆನ್ಸ್ನ ಇರ್ತಾರೆ ಅಂತ. ನೋಡ್ತಾ ಇರಿ, ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ಗಳನ್ನ ಹಂಗೆ ಕೀತ್ ಬಿಸಾಕ್ತಾ ಇರ್ತಾರೆ. ಕಾದು ನೋಡ್ತಾ ಇರಿ. ನೆಕ್ಸ್ಟ್ ಬೌಲರ್ಸ್ ಕಡೆ ನೋಡೋದಾದರೆ ನಮ್ಮ ಕಡೆ ಹರ್ಷ್ ದುಬೆ ಅವರು ಬರ್ತಾರೆ. ಇವರು ಸಕ್ಕದಾಗೆ ಬೌಲಿಂಗ್ ಮಾಡ್ತಾರೆ. ಫಸ್ಟ್ ಮ್ಯಾಚಲ್ಲಿ ನೋಡಿದ್ವಿ, ಒಂದೊಳ್ಳೆ ಬೌಲಿಂಗ್ ಕೂಡ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನಮ್ಮ ಕಡೆ ವೈಭವ್ ಅರೋರಾ ಬರ್ತಾರೆ. ಓಕೆ, ವೈಭವ್ ಅರೋರಾ ಕೂಡ ಒಂದೊಳ್ಳೆ ಗುಡ್ ಬೌಲರ್ ಆಗಿ ನಮ್ಮ ತಂಡದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಸಿಕ್ಕಾಪಡೆ ಸಕ್ಕದಾಗಿ ಬೌಲಿಂಗ್ ಮಾಡ್ತಾರೆ. ನೋಡ್ತಾ ಇರಿ. ನೆಕ್ಸ್ಟ್ ನಮ್ಮ ಕಡೆ ಹರ್ಷಲ್ ಪಟೇಲ್ ಅವರು ಬರ್ತಾರೆ. ಇವ್ರ ಬಗ್ಗೆ ಹೇಳಬೇಕಾ, ಪರ್ಪಲ್ ಪಟೇಲ್ ಬಗ್ಗೆ ಒಂದೊಳ್ಳೆ ಬೌಲಿಂಗ್ ಮಾಡ್ತಾರೆ. ತುಂಬ ವೇರಿಯೇಷನ್ ಇಟ್ಕೊಂಡಿದ್ದಾರೆ. ಕೆಲವೊಂದು ಸತಿ ತುಂಬ ಎಕ್ಸ್ಪೆನ್ಸ್ ಆದರೂ ಇನ್ನು ಕೆಲವೊಂದು ಸತಿ ಸಿಕ್ಕಾಪಡೆ ಸಕ್ಕದಾಗಿ ಆಡಿಸ್ತಾರೆ ಬೌಲಿಂಗ್ ಅಂತಲೇ ಹೇಳ್ಬೋದು. ಓಕೆ, ನಮ್ಮ ಕಡೆ ನೆಕ್ಸ್ಟು ವರುಣ್ ಚಕ್ರವರ್ತಿ ಬರ್ತಾರೆ ಗುರು. ವರುಣ್ ಚಕ್ರವರ್ತಿ ಬೌಲಿಂಗಲ್ಲಿ ನಂಬರ್ 1 T20 ಬೌಲರ್ ಯಾರಪ್ಪ ಅಂದರೆ ನಮ್ಮ ವರುಣ್ ಚಕ್ರವರ್ತಿಯವರು. ಇವ್ರು ನಮ್ಮ ಟೀಮಲ್ಲಿರೋದೇ ಒಂದು ಖುಷಿ ಮ್ಯಾಟರು. ನೋಡ್ತಾರೆ ಇವರು ಕೂಡ ಯಾವ ಥರ ಒಂದು ಬೌಲಿಂಗ್ ಪ್ರದರ್ಶನ ನೀಡಿ ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ನ ಯಾವ ಥರ ಕಿತ್ತಾ ಇರ್ತಾರೆ ನೋಡ್ತಾ ಇರಿ. ನೆಕ್ಸ್ಟ್ ನಮ್ಮ ಕಡೆ ಜಯದೇವ್ ಉನಾದ್ಕರ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬೌಲರ್ ನಮ್ಮ ಟೀಮಲ್ಲಿದ್ದಾರೆ. ಇವರು ಕೂಡ ಸಕ್ಕದಾಗಿ ಆಡಿಸ್ತಾರೆ. ನೋಡ್ತಾರೆ ನಿಮ್ಮ ಟೀಮ್ ಮೇಲೆ ಯಾವ ಥರ ವಿಕೆಟ್ಗಳನ್ನ ತೆಗಿತಾ ಇರ್ತಾರೆ. ಕಾದು ನೋಡ್ತಾ ಇರಿ. ನೆಕ್ಸ್ಟ್ ನಮ್ಮ ಕಡೆ ಬ್ಲೆಸ್ಸಿಂಗ್ ಮುಜರ್ಬನಿ ಬರ್ತಾರೆ. ಇವರು ಕೂಡ ಸಿಕ್ಕಾಪಡೆ ಸಕ್ಕದಾಗಿ ಆಡಿಸ್ತಾರೆ. T20 ಏನು ವರ್ಲ್ಡ್ ಕಪ್ ನಡೀತೋ ಆ ಒಂದು T20 ವರ್ಲ್ಡ್ ಕಪ್ ಫಾರ್ಮೆಟಲ್ಲಿ ಸಿಕ್ಕಾಪಡೆ ಸೂಪರಾಗಿ ಆಡಿಸಿದ್ದಾರೆ. ಇವ್ರ ಕಡೆ ಅಂತಲೂ ನಾವು ಒಂದೊಳ್ಳೆ ಇನ್ನಿಂಗ್ಸ್ನ ನೋಡ್ತಾ ಇದ್ದೀವಿ. ಸೊ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಮೇಲೆ ಯಾವ ಥರ ಆಡಿಸ್ತಾರೆ ಅಂತ. ಈ ಸಲ ಮ್ಯಾಚ್ನ ಬಿಟ್ಕೊಡೋ ಚಾನ್ಸೇ ಇಲ್ಲ. ಪಕ್ಕಾ ನಿಮ್ಮ ಮೇಲೆ ಹೊಡೆದು ವಿನ್ ಆಗೇ ಆಗ್ತೀವಿ. ವಿನ್ ಆಗಿ ನಿಮ್ಮ ಮೇಲೆ ತೋರಿಸ್ತೀವಿ ನಾವು ಎಂಥ ಸ್ಟ್ರಾಂಗ್ ಟೀಮ್ ಇದೆ ನಮ್ಮದು ಅಂದ್ಬಿಟ್ಟು. ನೋಡ್ತಾ ಇರಿ. ಸೊ ನೀವು ನೋಡ್ತಾ ಇರಿ, ನಿಮ್ಮ ಮೇಲೆ ಹೊಡೆದು ನಿಮ್ಮನ್ನ ಸೋಲ್ಸ್ಬಿಟ್ಟು ನಾವು ವಿನ್ ಆಗೇ ಆಗ್ತೀವಿ. ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ ಹೋಗ್ತೀವಿ. ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಫನ್ನಿ ವಿಡಿಯೋ ಅಂತ ಅಂದ್ಕೊಳ್ಳಿ. ವಾದ ವಿವಾದ ಯಾರು ಗೆಲ್ಲಬಹುದು ಅನ್ನೋ ಒಂದು ಫನ್ನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹಾಗೂ ಮೊದಲಿಂದ ಸಪೋರ್ಟ್ ಮಾಡಿಕೊಂಡು ಬಂದಂಥ ನನ್ನ ಫ್ಯಾಮಿಲಿಗೂ, ಫ್ರೆಂಡ್ಸ್ಗೂ ಹಾಗೂ ನನ್ನ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ಸಪೋರ್ಟ್ ಮಾಡಿ. ಇದೇ ರೀತಿಯ ಹೆಚ್ಚು ವೀಡಿಯೋಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಇದೇ ರೀತಿಯಾಗಿ ನಿಮ್ಮನ್ನ ಮನರಂಜಿಸ್ತಾ ಇರ್ತೀನಿ. ಥ್ಯಾಂಕ್ ಯು.